ಘಟನೆ ತಮ್ಮೆಲ್ಲರಿಗೂ ತಿಳಿದಿರಂಗೆ ಹಿಂದಿನಿಂದಲೂ ನಾವು ಹೇಳ್ತಾ ಬರ್ತಾ ಇದ್ದೀವಿ. ಭೀಮ್ ಆರ್ಮಿ ಕೇವಲ ಒಂದು ಜಾತಿ, ಒಂದು ಜನಾಂಗ, ಒಂದು ಧರ್ಮಕ್ಕೆ ಸೀಮಿತವಾದದ್ದಲ್ಲ. ಭೀಮ್ ಆರ್ಮಿ ಸಂಘಟನೆಯನ್ನ ಕಟ್ಟಿರ್ತಕ್ಕಂಥದ್ದು ಇದು ಏನು ಬಹುಜನ ಹಿತಾಯ ಬಹುಜನ ಸುಖಾಯ ಏನು ಮಾನ್ಯವಾದ ಕಾಂಶಿರಾಮ್ಜಿ ಅವರು ಏನು ಬಹುಜನ ಚಳುವಳಿಯನ್ನು ಆರಂಭಿಸಿದ್ರು, ಆ ಬಹುಜನ ಚಳುವಳಿಯ ಸಿದ್ಧಾಂತದ ಇವತ್ತು ಭೀಮ್ ಆರ್ಮಿ ಇಡೀ ದೇಶಾದ್ಯಂತ ಸಂಘಟನೆ ಇರೋದು. ಇದು ಒಂದು ಜಾತಿ, ಒಂದು ಧರ್ಮಕ್ಕೆ ಸೀಮಿತ ಅಲ್ಲ. ಏನು ಮಾನ್ಯವಾದ ಕಾಂಶಿರಾಮ್ಜಿ ಅವರು ಏನು ಬಹುಜನ ಚಳುವಳಿಯನ್ನು ಆರಂಭಿಸಿದ್ರು, ಆ ಬಹುಜನ ಚಳುವಳಿಯ ಸಿದ್ಧಾಂತದ ಅಡಿಯಲ್ಲೇ ಕೂಡ ಇವತ್ತು ಭೀಮ್ ಆರ್ಮಿ ಇಡೀ ದೇಶಾದ್ಯಂತ ಸಂಘಟನೆ ಇರೋದು. ಇದು ಒಂದು ಜಾತಿ, ಒಂದು ಧರ್ಮಕ್ಕೆ ಸೀಮಿತ ಅಲ್ಲ. ನೊಂದವರು, ಶೋಷಣೆಗೊಳಗಾದವರು ಎಲ್ಲ ವರ್ಗದಲ್ಲೂ ಕೂಡ ಎಲ್ಲ ಧರ್ಮದಲ್ಲೂ ಇರ್ತಾರೆ. ಅಂತವ್ರಿಗೆ ಎಲ್ಲರಿಗೂ ರಕ್ಷಣೆಗೆ ದುರಿಯಾಗಿ ನಿಲ್ಲತಕ್ಕಂಥದ್ದೇ ಭೀಮ್ ಆರ್ಮಿ. ಹೀಗಾಗಿ ಭೀಮ್ ಆರ್ಮಿಯ ಸಂಘಟನೆಗೆ ಎಲ್ಲ ಧರ್ಮದ, ಎಲ್ಲ ಜಾತಿಯ, ಜನಾಂಗದ ಜನರಿಗೂ ಕೂಡ ಮುಕ್ತ ಅವಕಾಶ ಇದೆ. ಅವರು ಯಾವುದೇ ತಾರತಮ್ಯಗಳನ್ನು ಮಾಡದಲೇ ಎಲ್ಲ ಜನರ ನೊಂದವರ ಧ್ವನಿಯಾಗಿ ನಾನು ಹೋರಾಟಗಳನ್ನ ಮಾಡ್ತೀನಿ ಅನ್ನೋರಿಗೆ ಭೀಮ್ ಆರ್ಮಿಯಿಂದ ಸಂಪೂರ್ಣ ಮುಕ್ತವಾದಂತ ಅವಕಾಶ ಇದೆ. ಅವ್ರಿಗೆ ಪದಾಧಿಕಾರಿಗಳನ್ನ ಮಾಡಿ ಜವಾಬ್ದಾರಿಯನ್ನ ಹಂಚುವಂತ ಕೆಲಸ ಭೀಮ್ ಆರ್ಮಿಯಿಂದ ಆಗ್ತದೆ. ಹಾಗಾಗಿ ಏನು ಭೀಮ್ ಆರ್ಮಿ ಅಂದ್ರೆ ಬರೀ ದಲಿತರಿಗೆ, SC ST ಅವರಿಗೆ ಮಾತ್ರ ಸೀಮಿತ ಅನ್ನೋದಲ್ಲ. ಇದು ಎಲ್ಲಾ ಜಾತಿಯ, ಎಲ್ಲಾ ಜನಾಂಗದವರು ಕೂಡ ಇಡೀ ದೇಶಾದ್ಯಂತ ಭೀಮ್ ಆರ್ಮಿಯಲ್ಲಿ ಇದ್ದಾರೆ. ಹಾಗಾಗಿ ತಾವೆಲ್ಲರೂ ಮುಕ್ತವಾಗಿ ಸಂಘಟನೆಯ ಪದಾಧಿಕಾರಿಗಳ ಜವಾಬ್ದಾರಿಯನ್ನು ವಹಿಸಿಕೊಂಡು ಕಾರ್ಯನಿರ್ವಹಿಸಬಹುದು ಅಂತ ಹೇಳಿ ತಮ್ಮೆಲ್ಲರಿಗೂ